ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ರಾಮ್ ವಂಡರ್ಸ್. ಸೊ ಇವತ್ತು ನಾವು ನಂದಿ ಹಿಲ್ಸ್ ಪ್ಲ್ಯಾನ್ ಮಾಡೀವಿ. ಆ್ಯಂಡ್ ಭೋಗನಂದೀಶ್ವರ ಅಂತ ಒಂದು ಟೆಂಪಲ್ ಐತಿ. ಸೊ 2 ಪ್ಲೇಸ್ ಕವರ್ ಮಾಡಕ್ಕೆ ಹೊಂಟೀವಿ. ಬಟ್ ಇನ್ನೊಂದು ಏನಂದ್ರೆ ನಾ ಇವತ್ತು ನಂದಿ ಹಿಲ್ಸಿಗೆ ಬೈಕ್ ತೊಗೊಂಡು ಹೊಂಟಿಲ್ಲ. ಸೊ ಬೈಕ್ ಬಿಟ್ಟು ಹೈಕಿಂಗ್ ಮಾಡ್ಕೊತ ಹೊಂಟೀವಿ. ಸೊ ಅದು ಒಂದು ನಮ್ಮದು ಮೇನ್ ಐತಿ ನಂದಿ ಹಿಲ್ಸದ್ದು. ಸೊ ಅದನ್ನು ನೋಡ್ಕೊಂಡು ಅಂತ ಅದಾದಮೇಲೆ ಭೋಗನಂದೀಶ್ವರ ಟೆಂಪಲ್ ಒಂದು. ಸೊ ಅದೊಂದು ಪುರಾತನವಾದ ಹಳೆ ಟೆಂಪಲ್ ಐತಿ, ಭಾಳ ಹಳೇದೈತಿ. ಸೊ ಇವೆರಡು ಪ್ಲೇಸ್ ನೋಡ್ಕೊಂಬರೋಣ ಅಂತ. ಸೊ ಲೆಟ್ಸ್ ಗೋ. ಆಲ್ರೆಡಿ ಸನ್ರೈಸ್ ಆಗೈತಿ, ಬಟ್ ನಾವಿವತ್ತು ಸನ್ರೈಸ್ ಚೇಸ್ ಮಾಡೋತ್ತಿಲ್ಲ. ನಂದು ಮೇನ್ ಪ್ಲಾನ್ ಏನಂದ್ರೆ ನಂದಿ ಹಿಲ್ಸ್ ಹೈಕ್ ಮಾಡ್ಬೇಕಂತೈತಿ. ನಾ ಕೇಳಿದ್ದೇನೆಂದ್ರೆ ಇದು ನಾರ್ಮಲಾಗಿ ಹೈಕಿಂಗ್ ಇಲ್ಲ, ಬಟ್ ಸ್ಟೆಪ್ಸ್ ಅದಾವು. ಸೊ ಸ್ಟೆಪ್ ಹತ್ಕೊಂಡು ಹೋಗ್ಬೇಕಂತ. ಸೊ ಗಾಡಿಗಂತೂ ಫ್ಯೂಲ್ ಐತಿ. ನಮ್ಮ ಬಾಡಿಗೆ ಸ್ವಲ್ಪ ಫ್ಯೂಲ್ ಹಾಕೋಬೇಕಂತ ಮಾಡೀವಿ. ಇಲ್ಲಿ ನೈಟ್ ಇರ್ತಾರೆ. ಸೊ ಮಾರ್ನಿಂಗ್ ಟೈಮ್ದಾಗ ಎಲ್ಲ ಬೈಕರ್ಸ್ ನೋಡ್ರಿ. ಸೊ ಇಲ್ಲಿ ನೈಟ್ ಇರ್ತಾರೆ ಇಲ್ಲಿ ಅದಾನಲ್ಲ ಅಣ್ಣ. ಸೊ ಇಲ್ಲೇ ನಮ್ಮ ಬಾಡಿಗೆ ಅಷ್ಟು ಫ್ಯೂಲ್ ಹಾಕ್ಕೊಂಡ್ಬಿಡೋಣ ಅಂತ. ನೀವೇನಾರ ಬೈಕ್ ಲವರ್ಸ್ ಇದ್ರೆ ಅಂತ ತಿಳ್ಕೊ, ಮಾರ್ನಿಂಗ್ ಅರೌಂಡ್ ಒಂದು 4 o'clock ಬಂದು ಟೋಲ್ ಗೇಟಿಗೆ ನಿಂತ್ರ ಹೆವಿ ಬೈಕ್ ಸಿಗ್ತವೆ, ಎಲ್ಲ ಥರ ಗಾಡಿ ಸಿಗ್ತವೆ ನಿಮಗೆ. ಸೊ ನೀವು ಇಲ್ಲಿ ಬಂದ್ರೆ ಆಲ್ಮೋಸ್ಟ್ ನಂದಿ ಹಿಲ್ಸಿಗೆ ಎಲ್ಲ ಗಾಡಿಗಳು ಈ ಕಡೆ ಹೋಗ್ತಾವೆ. ನೀವು ಗಾಡಿ ತೊಗೊಂಡು ಮೇಲ್ಗಡೆ ಹೋಗ್ಬೇಕಂದ್ರೆ ಸೊ ಹಿಂಗೆ ಲೆಫ್ಟ್ ಹಾಕ್ಬೇಕು. ಬಟ್ ನಾವು ಇವಾಗ ಹೈಕಿಂಗ್ ಹೊಂಟೀವಿ. ಸೊ ನಾವು ಈ ಕಡೆ ಹೋಗ್ಬೇಕು, ರೈಟ್ ಸೈಡ್. ಸೊ ಇಲ್ಲಿಂದ ಇದೇನು ಕಾರ್ನರ್ ಐತಲ್ಲ, ಇಲ್ಲಿಂದ ಟೋಟಲ್ 7.2 kilometers ಐತಿ. ಸೊ ಫಸ್ಟ್ ನಾವು ಹಿಂಗೆ ಹೋಗಿ ನಂದಿ ಗ್ರಾಮ ನಂದಿ ಹಳ್ಳಿ ಐತಲ್ಲ, ಆ ಹಳ್ಳಿ ಒಳಗೆ ಹಿಂದ್ಗಡೆಯಿಂದ ಟ್ರೆಕ್ಕಿಂಗ್ ಸ್ಪಾಟ್ ಐತಿ. ಸೊ ಆ ಕಡೆಯಿಂದ ಬರಬೇಕು. ಆ ಕಡೆ ಹೋದ್ರೆ ಡೈರೆಕ್ಟ್ ನಾವು ಗಾಡಿ ತೊಗೊಂಡು ಮೇಲ್ಗಡೆ ಹೋಗ್ಬೋದು. ಇಲ್ಲೇ ಬಂದೆ, ಗಾಡೀಲಿ ಪಾರ್ಕ್ ಮಾಡೀವಿ. ಆ್ಯಂಡ್ ಇಲ್ಲಿ ಬೋರ್ಡ್ ಹಾಕಿದಾರೆ, ನಂದಿ ನೈಸರ್ಗಿಕ ಪ್ರವಾಸಿ ತಾಣ. ಸೊ ಆನ್ಸೆಂಟ್ ಹಿಲ್ ಫಾರೆಸ್ಟ್ ಅಂತ ಹಾಕಿದಾರೆ. ಸೊ ಇಲ್ಲಿಂದ ಸ್ಟೆಪ್ಸ್ ಇದಾವೆ, ಇಲ್ಲಿ ಮುಂದೆ ನೋಡ್ಬೋದು. ಸೊ ಬನ್ರಿ ಸ್ಟೆಪ್ಸ್ ಹತ್ಕೊಂಡು ಹೋಗೋಣ ಅಂತ ಮೇಲ್ಗಡೆ. ಸೊ ಈಗ ಸ್ಟಾರ್ಟ್ ಮಾಡೀವಿ. ಅಂದರೆ ಫುಲ್ ಸ್ಟೆಪ್ಸ್ ಇದಾವಂತ. ನಾರ್ಮಲ್ ನಾವು ಹೆಂಗೆ ಹೈಕ್ ಮಾಡ್ತೀವಲ್ಲ ಆ ಥರ ಇಲ್ಲ. ಸೊ ಈ ಕಡೆ ನೋಡಿರಿ, ಹಂಗಂದ್ರೆ ಆ ಕಡೆ ಈ ಕಡೆ ಫುಲ್ಲು ಸಣ್ಣ ಸಣ್ಣ ಗಿಡ ಬಳ್ಳಿ ನಡು ಸ್ಟೆಪ್ಸ್ ಇದಾವೆ. ಇಲ್ಲೇ ನೋಡ್ರಿ ಎಷ್ಟು ಚಂದ ಗೋಪುರ ಟೈಪ್ ಮಾಡ್ಯಾರ. ಆ್ಯಂಡ್ ಇಲ್ಲೇ ನಂದಿ ವಿಗ್ರಹ ಐತಿ. ಚಂದ ಐತಿ. ಆ್ಯಂಡ್ ಈ ನಂದಿ ಹಿಲ್ಸ್ ಏನು ಟ್ರೆಕ್ಕಿಂಗ್ ಐತಲ್ಲ, ಇದಕ್ಕೆ ಬುಕ್ಕಿಂಗು ಅವೈಲೇಬಲ್ ಇಲ್ಲ. ಸೊ ಇದು ಫ್ರೀ ಟ್ರೆಕ್ಕಿಂಗ್ ಐತಿ. ಸೊ ವಿಸಿಟ್ ಮಾಡಿರಿ ಒಮ್ಮೆ, ಫ್ರೀ ಟ್ರೆಕ್ಕಿಂಗ್ ಐತಿ. ಆ್ಯಂಡ್ ಗೌರ್ಮೆಂಟಿಗೆ ಪೇ ಮಾಡಬೇಕಾಗಿಲ್ಲ. ಸೊ ಪಾರ್ಕಿಂಗು ಫ್ರೀ ಐತಿ, ಪಾರ್ಕಿಂಗು ಅಮೌಂಟ್ ತೊಗೊಳತ್ತಿಲ್ಲ. ಈ ನಂದಿ ಹಿಲ್ಸ್
ಸಮುದ್ರ ಮಟ್ಟದಿಂದ ಅಂದ್ರೆ 1478 ಮೀಟ್ರ್ ಹೈಟ್ ಐತೆ ಅಂತ. ಸೊ ಇದನ್ನು 9 ಮತ್ತು 10ನೇ ಶತಮಾನದೊಳಗೆ ಗಂಗರು ಮತ್ತು ಅವರಾದ್ಮೇಲೆ ಚೋಳರು ಇದನ್ನು ಆಳ್ವಿಕೆ ಒಳಗಿತ್ತಂತ. ಸೊ ಇದನ್ನು ಆವಾಗಿನ ಟೈಮ್ ಒಳಗಡೆ ಆನಂದಗಿರಿ ಮತ್ತು ನಂದಿದುರ್ಗ ಅಂತೇಳಿ ಕರಿತಿದ್ರು. ಸೊ ಯಾವಾಗ ಇದನ್ನು ಹೈದರ್ ಅಲಿ ಮತ್ತು ಟಿಪ್ಪು 18ನೇ ಶತಮಾನ ಒಳಗೆ ಅವ್ರ ವಶಕ್ಕೆ ತೊಗೊಂಡ್ರಲ್ಲ, ಸೊ ಆವಾಗ ಇದನ್ನು ಟಿಪ್ಪು ಡ್ರಾಪ್ ಅಂತಲೂ ಕರಿತಿದ್ರು. ಯಾಕಂದ್ರೆ ಆ ಟೈಮ್ ಒಳಗಡೆ ಅಪರಾಧಿಗಳು ಏನಿದ್ರಲ್ಲ ಅವರು ಇಲ್ಲಿಂದ ಕೆಳಗೆ ತಳತಿದ್ರಂತ. ಸೊ ಹಿಂಗಾಗಿ ಇದನ್ನು ಟಿಪ್ಪು ಡ್ರಾಪ್ ಅಂತೇಳಿ ಕರಿತಿದ್ರು. ಸೊ ಇನ್ನೊಂದು ಏನಂದ್ರೆ ಈ ನಂದಿ ಬೆಟ್ಟದ ಸುತ್ತೂರ್ಗನ 5 ನದಿಗಳು ಉಗಮಸ್ಥಾನ ಅಂತ ಹೇಳಿ ಕರೀತಾರೆ. ಒಂದು ಅರ್ಕಾವತಿ, ಪೆನ್ನಾರು, ಪೊನ್ನಯ್ಯಾರು, ಚಿತ್ರಾವತಿ, ಪಾಪಾಗ್ನಿ ಅಂತೇಳಿ ಟೋಟಲ್ 5 ನದಿಗಳು ಉಗಮಸ್ಥಾನ ಐತಿ. ನಂದಿದುರ್ಗದ ಕೋಟೆ ಐತಿ ನೋಡ್ರಿ. ಸೊ ಇದು ಫುಲ್ಲು ಇಲ್ಲಿಂದ ಕೋಟೆ ಸ್ಟಾರ್ಟ್ ಆಗುತ್ತೆ. ಇದೇ ಎಂಟ್ರೆನ್ಸ್ ಐತಿ. ನಿಮಗಿದು ಟ್ರೆಕ್ಕಿಂಗ್ ಟೈಮ್ ಒಳಗೆ ಸ್ಟಾರ್ಟಿಂಗ್ ಒಳ್ಳೆ ವ್ಯೂ ಸಿಗಲಿಲ್ಲ ಅಂದರು, ಒಂದು ಹಾಫ್ ಆದಮೇಲೆ ಮೇಲೆ ನೆಕ್ಸ್ಟ್ ಲೆವೆಲ್ ವ್ಯೂ ಐತಿ. ಅಷ್ಟು ಚೆಂದ ತಂಪು ಗಾಳಿ ಬರುತ್ತೆ. ಸೊ ನಿಮಗೆ ಡಿಸಪಾಯಿಂಟ್ ಅಂತೂ ಆಗಂಗಿಲ್ಲ ಟ್ರೆಕ್ಕಿಗೆ ಬಂದಾಗ. ಸೊ ಬೆಸ್ಟ್ ಐತಿ. ಇಲ್ಲಿ ಏನು ಕಾಣತ್ತಲ್ಲ, ಇದು ಟಿಪ್ಪು ಸುಲ್ತಾನದ ಸಮ್ಮರ್ ಪ್ಯಾಲೇಸ್. ಸೊ ಸನ್ರೈಸ್ ಪಾಯಿಂಟ್ ಈ ಕಡೆ ಐತಂತ. ಸೊ ಬನ್ರಿ. ಸೊ ಎವ್ರಿ ಟೈಮ್ ಬಂದಾಗ ನಾವು ಬೈಕ್ ತೊಗೊಂಬಂದಿರ್ತೀವಲ್ಲ, ಆ ಕಡೆ ಸ್ಟಾಪ್ ಮಾಡಿ ಹಂಗೆ ಮೇಲೆ ಹತ್ತಿರ್ತೀವಿ. ಬಟ್ ನೀವು ಬೈಕ್ ತೊಗೊಂಡು ಬಂದಾಗೂ ಇಲ್ಲಿ ಪುಷ್ಕರಣ ನೋಡೋಕೆ ಬರ್ತೀರಲ್ಲ, ಅದ್ರ ಬಾಜುನೂ ಒಂದು ರೋಡ್ ಐತಿ. ಈ ರೋಡಿಂದ ಒಂದು ಟ್ರೈ ಮಾಡಿರಿ, ಇದು ನೆಕ್ಸ್ಟ್ ಲೆವೆಲ್ ಐತಿ. ನಿಮ್ಗೆ ಆ ಕಡೆ ಏನೂ ವ್ಯೂ ಸಿಗೋಂಗಿಲ್ಲ, ಸುಮ್ಮ ಜಸ್ಟ್ ರೋಡ್ಗುಂಟು ಹೋಗೋದಾಕತಿ. ಈ ಕಡೆ ಬಂದರೆ ವ್ಯೂ ಮಾತ್ರ ಬನ್ನಿರಿ. ಇಂಥ ಹಾಫ್ ಸೊಳ ಮಕ್ಕಳಿಂದನೇ ಎಲ್ಲ ಪ್ಲೇಸ್ ಹಾಳಾಗ್ತಾವೆ. ಇವ್ರು ಹೆಂಗಂತ ನೇಚರ್ ಎಂದು ನೋಡಿವೋ ಇಲ್ಲೋ ಅನ್ನೋ ಹಂಗೆ ಮಾಡ್ತಾರೆ. ಲಿಟ್ರಲಿ ಇಲ್ಲಿ ಬಂದ ಸುಮ್ಮ ಇರಂಗಿಲ್ಲ ಅಂತ ಚಂದ ಶಾಂತ ಪ್ರದೇಶ ಇರ್ತೈತಿ. ಬಂದು ಎಂಜಾಯ್ಮೆಂಟ್ ಮಾಡ್ಕೊಂಡು ಹೋಗ್ಬೇಕು ಅನ್ನೋದಿಲ್ಲ. ಬರೋದು ಆ ಇಲ್ಲಿದ್ದ ಮಂಗಗಳು ಅಷ್ಟೇ ಚೀರಾಡಂಗಿಲ್ಲ, ಶಾಂತ ಅವು ಪಾಡಿಗೆ ಅವು ಇರ್ತಾವೆ ಪಾಪ. ಇವ್ರು ಅವ್ರಕ್ಕಿಂತ ಹತ್ತುತ್ತಾಗ್ಯಾರ ನೋಡ್ರಿ ಇಲ್ಲಿ. ಸೊ ಈಗ ಹೊಟ್ಟೆ ಅಂತೂ ಹಸ್ತೈತಿ. ಇಲ್ಲೇ ನಮ್ಮ ನಂದಿನಿ ಡೈರಿ ಐತಿ, ಇಲ್ಲಿ ಟೀ ಸಿಗುತ್ತೆ. ಸ್ವಲ್ಪ ಇವಾಗ ಟೀ ಹಾಕೋಣ ಅಂತ. ಸೊ ಇಲ್ಲಿಗೆ ನಂದಿ ಹಿಲ್ಸ್ ಟ್ರೆಕ್ಕಿಂಗ್ ಮುಗೀತು. ಆಲ್ಮೋಸ್ಟ್ ಫುಲ್ ಕೆಳಗೆ ಬಂದೀನಿ. ಇಲ್ಲಿಂದ ಟೆಂಪಲ್ಗೆ ಹೋಗೋಣ ಅಂತ, ಭೋಗನಂದೀಶ್ವರ ಟೆಂಪಲ್.
ಸೊ ನಮ್ದು ಇವತ್ತಿಂದ ಇಲ್ಲಿಗೆ ಈ ವಿಡಿಯೋ ಮುಗಿತೈತಿ. ಸೊ ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗೋಣ ಅಂತ. ಅಲ್ಲಿವರೆಗೂ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಸಿಗೋಣ ಅಂತ ನೆಕ್ಸ್ಟ್ ವಿಡಿಯೋ. ಬೈ ಗೈಸ್.